ದೇಶದ ಜನ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿ, ಎಕ್ಸ್ಪೆಷಲಿ ನಮ್ಮ ರಾಜ್ಯದ ಜನ ಕೂಡ. ಕಾರಣ ಇಷ್ಟೇ, ಜನ ಇವತ್ತು ಮನೆ ಬಿಟ್ಟು ಆಚೆ ಬರ್ತೀರಿ ಅಂತ ಆದ್ರೂ ಕೂಡ 100 ಬಾರಿ ಯೋಚನೆ ಮಾಡಬೇಕು. ಕಾರಣ ಇವತ್ತೆಲ್ಲವೂ ಕೂಡ ದುಬಾರಿ ದುನಿಯಾ. ಅರೆ, ಈಗ ತಾನೇ ಬೆಲೆ ಏರಿಕೆ ಸಮಸ್ಯೆಯಿಂದ ಕಂಗೆಟ್ಟು ಹೋಗಿದ್ದೀವಿ, ಮತ್ತೆ ಬೆಲೆ ಏರಿಕೆನಾ? ಯಾವ್ದ್ರ ಬೆಲೆ ಜಾಸ್ತಿ ಆಗ್ತಾ ಇದೆ, ಹೇಗಪ್ಪ ಬದುಕು ನಡೆಸೋದು ಅಂತ ಯೋಚನೆ ಮಾಡೋ ಮಟ್ಟಿಗೆ ಜನರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕಾರಣ ಇವತ್ತಿನಿಂದ ಗ್ರಾಹಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳುತ್ತೆ. ಅದ್ರ ಜೊತೆಗೆ ಹೋಟೆಲ್ ಮಾಲೀಕರಿಗೂ ಕೂಡ ಬಿಗ್ ಶಾಕ್ ಎದುರಾಗ್ತಾ ಇದೆ. ಕಾರಣ ರೇಟ್ ಜಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೋಟೆಲ್ ಮಾಲೀಕರಿಗೆ ಮತ್ತೆ ಬಿಗ್ ಶಾಕ್. ವಾಣಿಜ್ಯ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀ, ಕಾಫಿ, ತಿಂಡಿ, ಊಟ ಎಲ್ಲ ರೇಟ್ ಮತ್ತಷ್ಟು ಜಾಸ್ತಿ ಆಗುತ್ತಾ ಅಂತ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ 991 ರೂಪಾಯಿ ಏರಿಕೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ಗೆ ಈಗ 3152 ರೂಪಾಯಿ ಕೊಡ್ಬೇಕಂತೆ. ಗೃಹ ಬಳಕೆ ಸಿಲಿಂಡರ್ ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಸದ್ಯಕ್ಕೆ ಇಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಕೊಲ್ಲಿ ಯುದ್ಧ ಶುರುವಾದಾಗಿನಿಂದ ಕೂಡ 3ನೇ ಬಾರಿ ವಾಣಿಜ್ಯ ಸಿಲಿಂಡರ್ನ ಬೆಲೆ ಹೈಕ್ ಆಗ್ತಾ ಇರೋದು. ಹಾಗಾಗಿ ಮತ್ತೆ ರೇಟ್ ಜಾಸ್ತಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಹಲವು ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಹಾಗಾದ್ರೆ ಯಾವ ವಸ್ತುಗಳ ಬೆಲೆ ಜಾಸ್ತಿ ಆಗಬಹುದು, ಎಲ್ಲಿ ಶಾಕ್ ಆಗ್ತಾ ಇದೆ ಗ್ರಾಹಕರಿಗೂ ಮತ್ತು ಹೋಟೆಲ್ ಮಾಲೀಕರಿಗೂ, ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬರೀ ಹೋಟೆಲ್ಗೆ ಅಥವಾ ಹೋಟೆಲ್ ಮಾಲೀಕರಿಗೆ ಶಾಕಿಂಗ್ ಸುದ್ದಿ ಅಲ್ಲ, ಜೊತೆಗೆ ಗ್ರಾಹಕರಿಗೂ ಕೂಡ. ನೀವು ಗ್ರಾಹಕರು ಟೀ, ಕಾಫಿ ಬೇಕು, ತಿಂಡಿ ಬೇಕು, ಊಟ ಮಾಡ್ತೀನಿ ಅಂತ ಹೋದ್ರೆ ಆ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಜಾಸ್ತಿ ಆಗಿದೆಯಲ್ಲ, ಮಾಲೀಕರು ಎಲ್ಲಿ ತಂದು ಹಾಕ್ತಾರೆ, ಅದನ್ನ ಎಲ್ಲಿ ರಿಕವರ್ ಮಾಡ್ತಾರೆ? ಜನಸಾಮಾನ್ಯರಿಂದ ರಿಕವರ್ ಮಾಡ್ತಾರೆ. ಹಂಗಾಗಿ ಎಲ್ಲಾ ಊಟ, ತಿಂಡಿ, ಕಾಫಿ ಇದ್ರ ರೇಟ್ ಹೈಕ್ ಮಾಡೋ ಮೂಲಕ ಗ್ರಾಹಕರಿಂದ ಕಸಿದುಕೊಳ್ಳುವ ಪ್ರಯತ್ನ ಆಗುತ್ತೆ ದುಡ್ಡನ್ನ ಹೆಚ್ಚುವರಿಯಾಗಿ. ಸೊ ಅಗೇನ್ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುವಂತಹ ನಿರೀಕ್ಷೆಗಳಿದೆ. ಇಂಟರ್ಲಿಂಕ್ ಇದ್ದಂಗೆ ಇದು. ಒಂದು ವಸ್ತು ಬೆಲೆ ಜಾಸ್ತಿ ಆದ್ರೆ ಮತ್ತೊಂದು ವಸ್ತು ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದು ಹಾಗೆ ನೇರವಾಗಿ ಬರುವುದು ಜನಸಾಮಾನ್ಯರ ಕಡೆಗೆ. ಇವತ್ತಿನಿಂದ ದೇಶದಲ್ಲಿ ಎಲ್ಲ ಕಾಸ್ಟ್ಲಿ ಗ್ಯಾಸ್ ಬಳಸೋಕ್ಕಾಗಲ್ಲ, ಕರೆಂಟ್ ಉಳಿಸೋ ಹಾಗಿಲ್ಲ. ಅಂದ್ರೆ ಯಾವ್ದನ್ನ ಕೂಡ ಬಳಸಬೇಕಂದ್ರೂ ಕೂಡ 100 ಬಾರಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ. ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ಪೆಟ್ರೋಲ್, ಡೀಸೆಲ್ ರೇಟ್ ಕೂಡ ಹೈಕ್ ಆಗೋ ಸಾಧ್ಯತೆ. ಕೆಲ ಖಾಸಗಿ ಬ್ಯಾಂಕುಗಳ ಬಡ್ಡಿ ದರದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಲಿದೆಯಂತೆ. ಮೇ ಮೊದಲ ವಾರದಿಂದಲೇ ವಿದ್ಯುತ್ ದರ ಕೂಡ ಏರಿಕೆ ಆಗ್ಬಿಡುತ್ತಾ ಅನ್ನುವಂಥದ್ದು ಪ್ರಶ್ನೆ. ಮೇ 1ರಿಂದ 10ರ ತನಕ ಅತಿ ಮುಖ್ಯ ಬದಲಾವಣೆಗೆ ಸಜ್ಜಾಗಲೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ದೇಶದ ಜನ ಕಾಸ್ಟ್ಲಿ ದುನಿಯಾಗೆ ಒಗ್ಗಿಕೊಳ್ಳಲೇಬೇಕು, ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಳಲೇಬೇಕು. ಗ್ಯಾಸ್ ಬಳಸಬೇಕಂದ್ರೆ 100 ಬಾರಿ ಯೋಚನೆ ಮಾಡಬೇಕು. ಲೈಟು, ಫ್ಯಾನು ಯೂಸ್ ಮಾಡ್ತೀರಿ ಅಂದ್ರೂ ಕೂಡ 100 ಬಾರಿ ಯೋಚನೆ ಮಾಡಬೇಕು. ಇರಪ್ಪ ನನ್ನ ಹತ್ರ ದುಡ್ಡಿದೆ, ಹೋಗಿ ನಾವು ATM ಇಂದ ದುಡ್ಡು ಡ್ರಾ ಮಾಡ್ತೀವಿ ಅಂದ್ರೂ ಕೂಡ 100 ಬಾರಿ ಯೋಚನೆ ಮಾಡಬೇಕು. ಬಿಡಿ, ದುಡ್ಡು ಡ್ರಾ ಮಾಡಕ್ಕಾಗಲ್ಲ, ನಾವು ಫೋನ್ ಪೇ, ಗೂಗಲ್ ಪೇ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಯೋಚನೆ ಮಾಡಬೇಕು ಇನ್ನು ಮುಂದೆ. ಕಾರಣ ಎಲ್ಲದಕ್ಕೂ ಕೂಡ ಲಿಮಿಟ್. ಆ ಲಿಮಿಟ್ ಕ್ರಾಸ್ ಆದ್ರೆ ಎಲ್ಲದಕ್ಕೂ ಕೂಡ ಹೆಚ್ಚುವರಿಯಾಗಿ ದುಡ್ಡು ಕಟ್ಟಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಜನಸಾಮಾನ್ಯರಿಗೆ ಇದೆ. ಅಂದ್ರೆ UPI ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ಶುಲ್ಕ ಅಪ್ಲೈ ಆಗುತ್ತೆ ಇನ್ನು ಮುಂದೆ. ಅದಕ್ಕೆ ಹೇಳ್ತಾ ಇರೋದು, ಮೇ ತಿಂಗಳು ಕಾಸ್ಟ್ಲಿ ದುನಿಯಾ ಆಗ್ತಾ ಇದೆ ಜನಸಾಮಾನ್ಯರಿಗೆ ಅಂತ. ಎಲ್ಲದರಲ್ಲೂ ಕೂಡ ಈ ಬ್ಯಾಂಕಿಂಗ್ ವಹಿವಾಟಲ್ಲೂ ಕೂಡ ಅತಿ ದೊಡ್ಡ ಚೇಂಜಸ್ ಆಗ್ತಾ ಇದೆ. ಡಿಜಿಟಲ್ ಪೇಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳಾಗ್ತಾ ಇದೆ. ಗೃಹ ಬಳಕೆಯ ವಸ್ತುಗಳ ಬೆಲೆಯಲ್ಲೂ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸಿಲಿಂಡರ್ ಬೆಲೆಯಲ್ಲೂ ಕೂಡ ಜಾಸ್ತಿ, ವಿದ್ಯುತ್ ದರ ಕೂಡ ಜಾಸ್ತಿ. ಹಂಗೆ ಎಲ್ಲದರ ದರ ಜಾಸ್ತಿ ಅನ್ನೋದು ಬಿಟ್ರೆ ಯಾವುದರ ರೇಟ್ ಕಡಿಮೆ ಅನ್ನುವಂಥ ಮಾತು ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹೊಸ ಆರ್ಥಿಕ ವರ್ಷ ಅಂತೀವಲ್ಲ, ಅದು ಯಾವಾಗ ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಅಂದ್ರೆ ಲಾಸ್ಟ್ ಮಂತ್. ಬಟ್ ಈಗ ಮೇ ತಿಂಗಳಿಗೆ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಹಂಗಾಗಿ ದಯವಿಟ್ಟು ಮನಸ್ಥಿತಿಯನ್ನ ಒಗ್ಗಿಸಿಕೊಳ್ಳಬೇಕು ಕಾಸ್ಟ್ಲಿ ದುನಿಯಾಗೆ. ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ, ಅಲ್ಲ ರೀ ನಮ್ಮ ಆದಾಯ ಅಷ್ಟೇ ಇದೆ, ಬಟ್ ಎಲ್ಲದರ ಬೆಲೆ ಜಾಸ್ತಿ ಆಗ್ತಾ ಇದೆ. ಆದಾಯ ಜಾಸ್ತಿ ಆದ್ರೆ ಪರವಾಗಿಲ್ಲ, ಎಲ್ಲದರ ಬೆಲೆ ಜಾಸ್ತಿ ಆದ್ರೂ ಕೂಡ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಬಹುದು ನಾವು ಅಂತ. ದುಡಿಯೋದಿಷ್ಟು ಖರ್ಚು ಮಾಡೋದು ಇಷ್ಟ ಆಗ್ಬಿಟ್ರೆ ಹೆಂಗಪ್ಪ ಜೀವನ ನಡೆಸೋದು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಆಗ್ತಾ ಇದೆ. ಗೊತ್ತಿಲ್ಲ,
ಸದ್ಯಕ್ಕಿರುವಂತಹ ವಾಸ್ತವ ಪರಿಸ್ಥಿತಿ, ಅದಕ್ಕೆ ಒಗ್ಗಿಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಜನಸಾಮಾನ್ಯರಿಗಿದೆ. ಇವತ್ತಿನಿಂದ ಎಲ್ಲ ಕೂಡ ಕಾಸ್ಟ್ಲಿ ದುನಿಯಾ, ಯಾವುದಾದ್ರೂ ರೇಟ್ ಜಾಸ್ತಿ ಆಗಬಹುದು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಆಕ್ಸಿಸ್ ಬ್ಯಾಂಕ್, HDFC ಸೇರಿ ಹಲವು ಖಾಸಗಿ ಬ್ಯಾಂಕುಗಳಲ್ಲಿ ಈ ಬಡ್ಡಿ ದರ ಅಂದ್ರೆ ಲೋನ್ ತೆಗೆದುಕೊಂಡಿರ್ತಿರಲ್ಲ, ಲೋನ್ ಮೇಲೆ ಬಡ್ಡಿ ಕಟ್ತಿರ್ತಿರಲ್ಲ, ಅದರ ದರ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆಲ್ರೆಡಿ ಹೋಟೆಲ್ ಮಾಲೀಕರಿಗೆ ಶಾಕ್ ಎದುರಾಗಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಹೆಚ್ಚಳ ಆಗಿದೆ. ಅದು ಕೂಡ ಒಂದಲ್ಲ ಎರಡಲ್ಲ 991 ರೂಪಾಯಿ ಎಟ್ ಅ ಟೈಮ್ ಇಷ್ಟು ರೈಟ್ ಹೈಕ್ ಆಗಿರೋದನ್ನ ಗಮನಿಸಿ ಹೋಟೆಲ್ ಮಾಲೀಕರು ಕಂಗಾಲಾಗ್ತಿದ್ದಾರೆ ಅಂತ. ಅವ್ರು ಕಂಗಾಲಾಗದಿರಲಿ, ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುತ್ತೆ. ಯಾಕಂದ್ರೆ ಹೋಟೆಲ್ಗೆ ಹೋದ್ರೆ ನೀವು ಟೀ ಕಾಫಿ ಎಲ್ಲದರ ರೇಟ್ ಸ್ವಲ್ಪ ಜಾಸ್ತಿ ಕೊಟ್ಟೆ ತಗೊಳ್ಬೇಕು. ಯಾಕಂದ್ರೆ ಅದನ್ನ ಅಲ್ಲಿ ಸ್ವಲ್ಪ ಸರಿ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ಹೋಟೆಲ್ ಮಾಲೀಕರು ಅಂತ. ಜೊತೆಗೆ ನಾನು ಆಗ್ಲೇ ಹೇಳಿದ್ನಲ್ಲ, ಡಿಜಿಟಲ್ ಪೇಮೆಂಟ್ ಅದರಲ್ಲೂ ಕೂಡ ಒಂದಷ್ಟು ಲಿಮಿಟ್ ಮಾಡಿದ್ದಾರೆ. ಎಕ್ಸ್ಪರ್ಟ್ಸ್ ಇನ್ನೇನು ಕೆಲ ಕ್ಷಣಗಳಲ್ಲಿ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತನಾಡ್ತಾ ಹೋಗ್ತಾರೆ. 10 ಗಂಟೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಕೂಡ ಇದೆ. ಸೊ ಹೆಂಗಪ್ಪ ಲಿಮಿಟು, ಆ ಲಿಮಿಟ್ ಕ್ರಾಸ್ ಆದರೆ ಯಾವ ರೀತಿ ಶುಲ್ಕ ಇಂಪ್ಲಿಮೆಂಟ್ ಆಗುತ್ತೆ, ಮತ್ತೀಗ ದುಡ್ಡಿನ ಮೂಲ ನೀವು 2 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟನ್ನ ಕೂಡ ಮಾಡಂಗಿಲ್ಲ. ನೀವು ಕ್ಯಾಶ್ ತಗೊಂಡು ಹೋಗಿ ನಾವು ಹಾಕ್ತೀವಿ, ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ನಮ್ಮ ಹತ್ರ ಇಷ್ಟು ದುಡ್ಡಿದೆ, ಹಾಗೆಲ್ಲ ನೀವು ವಹಿವಾಟನ್ನ ಮಾಡೋಕ್ಕೂ ಇಲ್ಲ. ಎಲ್ಲದರ ಬಗ್ಗೆ ಕೂಡ ದಾಖಲೆನ ಒದಗಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಒಂದಷ್ಟು ಷರತ್ತುಗಳು ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ ಬ್ಯಾಂಕಿಂಗ್ ವಹಿವಾಟಿಗೆ ಸಂಬಂಧಪಟ್ಟಂತೆ, ಕ್ಯಾಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಡಿಜಿಟಲ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ನೀವು ಬ್ಯಾಂಕಿಗೆ ಹೋದಾಗೆಲ್ಲ ಸ್ವಲ್ಪ ಗಲಾಟೆಗಳು, ಗೊಂದಲಗಳು ಮುಂದುವರಿಯೋ ಸಾಧ್ಯತೆ ಇದೆ ಗ್ರಾಹಕರಲ್ಲಿ. ಎನಿವೆ, ಏನೆಲ್ಲ ಚೇಂಜಸ್ ಆಗಿದೆ, ಯಾವ ರೀತಿ ಷರತ್ತುಗಳನ್ನು ವಿಧಿಸಲಾಗಿದೆ, ಇವತ್ತಿನಿಂದ ಯಾವುದಕ್ಕೆ ಹೆಚ್ಚುವರಿ ಶುಲ್ಕ ಕಟ್ಟಬೇಕಾಗುತ್ತೆ ಜನಸಾಮಾನ್ಯರು, ಎಲ್ಲದರ ಬಗ್ಗೆ ಕೂಡ ಗ್ಯಾರಂಟಿ ನ್ಯೂಸ್ ಇವತ್ತು ಇಡೀ ದಿನ ಮನವರಿಕೆ ಮಾಡ್ತಾ ಹೋಗುತ್ತೆ. ಅದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಅನ್ನ ಕೊಡೋ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಹೋಗ್ತೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಏನೆಲ್ಲ ಬದಲಾವಣೆಗಳು, ಮೋಸ್ಟ್ಲಿ ಹೊಸ ಜೀವನ, ಹೊಸ ದುನಿಯಾ ಅನ್ನೋ ರೀತಿಯಲ್ಲಿ ಇದೆಯಾ ಜನಸಾಮಾನ್ಯರ ಪರಿಸ್ಥಿತಿ ಇವತ್ತು? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಸಿಲಿಂಡರ್ ಏನು ಸಿಗ್ತಾ ಇಲ್ಲ ಅನ್ನೋದು ಒಂದು ಬೇಸರ ಆಗಿದ್ರೆ ಹೋಟೆಲ್ ಮಾಲೀಕರಿಗೆ, ಇದೀಗ ಮತ್ತೊಂದು ಶಾಕ್ ಕೂಡ ಎದುರಾಗಿರುವಂತದ್ದು. ಏಕಾಏಕಿ 900ಕ್ಕೂ ಹೆಚ್ಚು ರೂಪಾಯಿಗಳನ್ನ ಈಗಾಗಲೇ ಮತ್ತೆ ಹೆಚ್ಚಳ ಮಾಡಿರುವಂತದ್ದು. ಅದರಲ್ಲೂ ಕೂಡ ಏನು ಕಮರ್ಷಿಯಲ್ ಸಿಲಿಂಡರ್ಸ್ ಅಂದ್ರೆ ಪ್ರತಿದಿನ 3-4 ಸಿಲಿಂಡರ್ ಅನ್ನ ಯೂಸ್ ಮಾಡುವಂತ ಹೋಟೆಲ್ ಮಾಲೀಕರಿಗೂ ಕೂಡ ಇದೊಂದು ರೀತಿ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಬಿಸಿಯಿಂದಾಗಿ ಗ್ರಾಹಕರಿಗೂ ಕೂಡ ಸಾಕಷ್ಟು ಹೊರೆ ಆಗತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನು ಕಾಫಿ ತಿಂಡಿ ಅಂತ ಹೇಳಿ ಏನಿರುತ್ತೆ, ಅದಕ್ಕೆ ಅದರಲ್ಲಿ ಮತ್ತೆ 15ರಿಂದ 20 ರೂಪಾಯಿ ಏರಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಇನ್ನು ಹೋಟೆಲ್ ಅಸೋಸಿಯೇಷನ್ ಅವರು ಇದಕ್ಕೆ ಯಾವ ರೀತಿಯಾದಂತ ಕ್ರಮಕ್ಕೆ ಮುಂದಾಗ್ತಾರೆ ಅಂತ ನಾವು ಸಹ ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಈಗಾಗಲೇ ದಿನಕ್ಕೆ ದೊಡ್ಡ ಹೋಟೆಲ್ಗಳಲ್ಲೂ ಕೂಡ 3-4 ಸಿಲಿಂಡರ್ ಬೇಕಾಗತ್ತೆ. ಅಲ್ಲೂ ಕೂಡ ಅಂದ್ರೆ 3-4 ಸಿಲಿಂಡರ್ ಅಂತಂದ್ರೆ ದಿನಕ್ಕೆ 10,000 ರೂಪಾಯಿ ಬರೀ ಸಿಲಿಂಡರ್ಗೆ ನಾವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಆಗಿರ್ಬೋದು, ಮತ್ತೆ ಬೇರೆ ದಿನಸಿಯನ್ನ ನಾವು ಯಾವ ರೀತಿಯಾಗಿ ತರೋದು ಅನ್ನೋದು ಕೂಡ ಒಂದು ರೀತಿಯಾದಂತಹ ಪ್ರಶ್ನೆ ಆಗಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಉತ್ತರ ಸರ್ಕಾರದಿಂದ ಬರುತ್ತೆ, ಅಥವಾ ಈ ಹೋಟೆಲ್ ಅಸೋಸಿಯೇಷನ್ ಅವರು ಯಾವ ರೀತಿಯಂತ ಕ್ರಮಕ್ಕೆ ಮುಂದಾಗ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಇಷ್ಟು ದಿನ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ ಸಾಕಷ್ಟು ಏನೋ ಸುದ್ದಿ ಆಗ್ತಾ ಇತ್ತು, ಸಾಕಷ್ಟು ಕಷ್ಟ ಕೂಡ ಆಗ್ತಾ ಇತ್ತು. ಆದ್ರೆ ಇದೀಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದೇ ಸರಿ 900ಕ್ಕೂ ಹೆಚ್ಚು ರೂಪಾಯಿ ಕೂಡ ಏರ್ಸಿರೋದ್ರಿಂದಾಗಿ ಸಾಕಷ್ಟು ಜನರಿಗೂ ಕೂಡ ತೊಂದರೆ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಹೋಟೆಲ್ನವರು ಕೂಡ ಈಗಾಗಲೇ ಬೆಲೆ ಏರಿಕೆ ಮಾಡಬೇಕು ಅಂತಾನು ಕೂಡ ಕೆಲವೊಬ್ರು ತೀರ್ಮಾನ ಮಾಡಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ನಿರ್ಧಾರ ತಗೊಳ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.